ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ ಬೆಳಗ್ಗೆ ನಾಷ್ಟದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾಷ್ಟಕ್ಕೆ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ. ಸೊ ಹೊಸದು ಬಾಣಲಿ ತಂದಿದ್ದೀವಲ್ಲ, ಅದನ್ನು ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಾಪಟ ಆದಮೇಲೆ ಕಡಲೆ ಬೀಜ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಮಾಡ್ತಾಯಿದ್ರೆ ಕಡಲೆ ಬೀಜ ಒಂದು ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇದು ಎರಡೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನನಗೆ ಈ ಥರ ಅವಲಕ್ಕಿ ಚಿತ್ರಾನ್ನ ಮತ್ತು ಇದು ಶಾವಿಗೆ ಉಪ್ಪಿಟ್ಟು ಅಂತ ಮಾಡ್ತಾರೆ ಸೇಮಿಯಾದಲ್ಲಿ, ವರ್ಮಸಲ್ಲಿ, ಅದರಲ್ಲಿ ಉಪ್ಪಿಟ್ಟು ಮಾಡ್ತಾರೆ. ಅದೆಲ್ಲ ತುಂಬ ಇಷ್ಟ ಫ್ರೆಂಡ್ಸ್. ಬಟ್ ನಮ್ಮ ಮನೆಯವ್ರು ತಿನ್ನೋದಿಲ್ಲ, ಅವ್ರು ತುಂಬ ಅಪರೂಪ ಇದನ್ನೆಲ್ಲ ಕೇಳೋದು. ಸೊ ಹಾಗಾಗಿ ನಾನು ಮಾಡ್ತಿದ್ದಿಲ್ಲ. ಇವತ್ತು ಕೇಳಿದ್ರು ಬೇಕಂತ, ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಬೇಕು. ಕರಿಬೇವು ಹಾಕ್ಕೊಂಡು ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಚಿತ್ರಾನ್ನಕ್ಕಿಂತ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವಲಕ್ಕಿ ಕೂಡ ನಾವು ಜಾಸ್ತಿ ತರೋದಿಲ್ಲ ಫ್ರೆಂಡ್ಸ್. ತಂದರೆ ಒಂದು ರಸಾಯನ ಮಾಡೋದಕ್ಕೆ ತರ್ತೀವಿ, ಇಲ್ಲ ಅಂದರೆ ಈ ಥರ ಚಿತ್ರಾನ್ನ ಮಾಡೋದಕ್ಕೆ ತರ್ತೀನಿ. ಸೊ ತುಂಬಾ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ಈರುಳ್ಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಲೈಟಾಗಿ ಅರಿಶಿನ ಹಾಕ್ಕೊಳ್ಬೇಕು. ಸೊ ನಾನು ಜಾಸ್ತಿನೇ ಅರಿಶಿನ ಹಾಕ್ಕೊಂಬಿಟ್ಟೆ. ಲೈಟಾಗಿ ಹಾಕ್ಕೊಂಡ್ರೆ ಅದು ನೋಡೋದಕ್ಕೆ ಕಲರ್ ಒಂಥರ ಲೈಟ್ ಲೆಮನ್ ಕಲರ್, ಅದು ಚೆನ್ನಾಗಿರುತ್ತೆ ಲುಕ್ಕು. ಸೊ ಆಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅರಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಶಿನದ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಚಿತ್ರಾನ್ನ ಎಲ್ಲ ಮಾಡಿದ್ರೆ ಬಿಸಿ ಇದ್ದಕ್ಕೆ ತಿನ್ಕೊಳ್ಬೇಕು. ಅದರಲ್ಲಿ ಒಂದು ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಫ್ರೆಂಡ್ಸ್. ಆರೋದ್ರೆ ಅಂತೂ ಏನು ಸಪ್ಪೆ ಅನಿಸುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಸ್ವಲ್ಪ ಎಲ್ಲ ಫ್ರೈ ಆಗಿದೆ. ಅವಲಕ್ಕಿನ ಒಂದು 10 ನಿಮಿಷ ನೆನೆಸಿಟ್ಕೊಬೇಕು ಫ್ರೆಂಡ್ಸ್. ನೆನೆಸಿಟ್ಕೊಂಡು ಆಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಬೇಕು, ನೀರೆಲ್ಲ ಹಿಂಡಿ. ಸೊ ಈಗ ಅವಲಕ್ಕಿ ಹಾಕ್ಕೊಳ್ತಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿದೆ. ಸೇಮ್ ಒಳ್ಳೆ ಅನ್ನ ಥರನೇ ಕಾಣಿಸ್ತಾ ಇದೆ. ಸೊ ಬಿಡಿಯಾಗೆ. ಸೊ ಪೇಪರ್ ಅವಲಕ್ಕಿಯಲ್ಲೂ ಮಾಡ್ತಾರೆ, ಬಟ್ ನಾನು ಪೇಪರ್ ಅವಲಕ್ಕಿಯಲ್ಲಿ ಯಾವತ್ತೂ ಮಾಡಿಲ್ಲ, ಇದರಲ್ಲೇ ಮಾಡಿದ್ದು. ತುಂಬಾ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದರಲ್ಲೂ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಇದು ಆರಿದ ಮೇಲೆ ನಿಂಬೆಹಣ್ಣು ರಸ ಹಾಕ್ಕೊಳ್ಬೇಕು. ಬಿಸಿದಾಗೆ ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ನಿಂಬೆಹಣ್ಣು ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಕೊತ್ತಂಬರಿ ಹಾಕಿ ಅದು ಆರೋ ಒಟ್ಟಿಗೂ ಬಿಡ್ತೀನಿ. ಆಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ತಾನೇ ನಮ್ಮ ಮನೆಯವರು ಹೊರಗಡೆ ಹೋದರು ಕೆಲಸಕ್ಕೆ ಅಂತ. 5 ನಿಮಿಷದಿಂದ ಹಿಂಗೆ ನಿಂತ್ಕೊಂಡೇ ಇದ್ದಾನೆ ಫ್ರೆಂಡ್ಸ್ ಗೇಟ್ ಹತ್ರ. ಸೊ ಬಿಸ್ಕೆಟ್ ಬೇಕು ಅಂದರೆ ಬೇಕು ಅವನಿಗೆ. ಈಗ ಹಾಕ್ಕೊಂಡೇನೆ, ಸಾಯಂಕಾಲನೂ ಹಾಕಲಿಲ್ಲ ಪಾಪ. ಬಿಸ್ಕೆಟ್ ಬೇಕಮ್ಮ ಮಿಕ್ಸಿ? ಎಲ್ಲ ಕ್ಲೀನ್ ಇವಾಗ ಬಿಸ್ಕೆಟ್. ತಿನ್ಕೊ. ಹಿಂಗೆ ಮಾಡಿದ್ರೇ ಹಾಕಲ್ಲ ಬಿಸ್ಕೆಟು. ಬಿಸ್ಕೆಟ್ ಜಾಸ್ತಿ ಕೊಡಬಾರ್ದು ಫ್ರೆಂಡ್ಸ್. ಆದರೆ ಏನು ಮಾಡೋದು, ಇವನು ಅನ್ನ ತಿನ್ನೋದೇ ಇಲ್ಲ. ಹಾಕಿದ್ರು ಕೂಡ ವೇಸ್ಟ್ ಆಗ್ತಾಯಿದೆ. ಸೊ ಅದಕ್ಕೆ ಅನ್ನ ಹಾಕ್ತಾನೆ ಇಲ್ಲ ನಾನು. ಬಿಸ್ಕೆಟ್ಗೆ ಕಾಯ್ಕೊಂಡಿರ್ತಾನೆ. ಪ್ಯಾಕೆಟ್ಗಳು ತಂದಿದ್ದು ನೋಡ್ಬಿಟ್ಟಿದ್ದಾನೇನೋ, ಅದೇ ತಲೆಯಲ್ಲಿ ಇಟ್ಕೊಂಡು ಬಿಸ್ಕೆಟೇ ಬೇಕು. ಅನ್ನ ಹಾಕಿದ್ರೂ ತಿನ್ನೋದಿಲ್ಲ. ಮೂಳೆ ಇಲ್ಲ ಮ್ಯಾಕ್ಸಿ, ಇನ್ನೂ 15 ದಿನ ಬಿಸ್ಕೆಟಲ್ಲೇ ಜೀವನ. ಸೊ ಫ್ರೆಂಡ್ಸ್ ಬನ್ನಿ ಈಗ ಅಡುಗೆ ಮಾಡೋದಕ್ಕೆ ಹೋಗೋಣ. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಒಂದು ಸ್ವಲ್ಪನೂ ಸೀದಿಲ್ಲ. ಸೊ ನಮ್ಮ ಮನೆಯಿರೋ ಪಾತ್ರೆಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತ ಅನ್ಬೋದು. ಈ ಪಾತ್ರೆ ಸಿಕ್ಕಾಪಟ್ಟೆ ಯೂಸ್ ಆಯಿತು ನಮಗೆ. ನೋಡಿ, ಒಂದು ಸ್ವಲ್ಪ ಕೂಡ ತಳ ಇರಲಿಲ್ಲ, ಏನಿಲ್ಲ. ನಾನು ಸಿಕ್ಕಾಪಟ್ಟೆ ಇದನ್ನು ಬಿಟ್ಬಿಟ್ಟಿದ್ದೆ. ಬೇರೆ ಕೆಲಸಗಳೆಲ್ಲ ಮಾಡಿಕೊಂಡು ಲೇಟಾಗಿ ಮಾಡ್ತಾಯಿದ್ದೆ ಇದನ್ನು. ಆದ್ರೂ ಒಂದು ಸ್ವಲ್ಪ ಕೂಡ ಸೀದಿಲ್ಲ. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕ್ವಾಲಿಟಿ ಆಫರಲ್ಲಿ ತೊಗೊಂಡಿದ್ದು. ಪ್ರೈಸ್ ನೋಡಿದ್ರಲ್ಲ, ನೆನ್ನೆನೇ ತೋರಿಸಿದ್ದೀನಿ. 2849 ರೂಪಾಯಿ ಏನೋ ಇದ್ದಿದ್ದು. ಸೊ ನಾವು ತೊಗೊಂಡಿದ್ದು ಬಂದು 700 ರೂಪಾಯಿಗೆ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ. ಆಮೇಲೆ ಹಾಗೆ ಅದ್ರ ಜೊತೆ ಬಾಕ್ಸ್ಗೆ ನಮ್ಮ ಮನೆಯವ್ರಿಗೆ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಬ್ರಿಗಾಗೋ ಅಷ್ಟೇ ಮಾಡ್ಕೊಂಡಿರೋದು. ಸೊ ಜಾಸ್ತಿ ಮಾಡಿಲ್ಲ, ಯಾಕೆಂದರೆ ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಸೊ ಇದೆ ಫ್ರೆಂಡ್ಸ್ ಬಾಕ್ಸ್ಗೆ. ಸೊ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದ ಹಣ್ಣುಗಳಿತ್ತಲ್ಲ, ಇಷ್ಟು ದಿನ ಆಗಿದ್ರೆ ಕಸ್ಟರ್ಡ್ ಮಾಡಿಬಿಡ್ತಾಯಿದೆ. ಈ ಸತಿ ಕಸ್ಟರ್ಡ್ ಮಾಡಲಿಲ್ಲ. ಸೊ ಹಾಗಾಗಿ ನಾಷ್ಟ ಆದಮೇಲೆ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಬಿಡಿಸ್ಕೊಟ್ಟೆ ತಿನ್ನಲಿ ಅಂತ. ಫ್ರೆಂಡ್ಸ್, ಈಗ ರೆಡಿಯಾಗಿದ್ದೀನಿ, ಹೊರಡಬೇಕು. ಎಲ್ಲಿಗೆ ಹೊರಡ್ತಿದ್ದೀನಿ ಅಂದರೆ ನನ್ನ ಕ್ಲೋಸ್ ಫ್ರೆಂಡ್. ಸೊ ಅವಳಿಗೆ ಮಗುವಾಗಿ ಹತ್ತಿರ 4 ತಿಂಗಳಾಯಿತು. ಹೋಗಲೇ ಇಲ್ಲ ನಾನು ನೋಡೋದಕ್ಕೆ. ಇವತ್ತು ಟೈಮ್ ಕೂಡ ಬಂತು, ಹೇಗೂ ಫ್ರೀಯಾಗಿ ಮನೇಲಿ ಇದ್ದೀನಲ್ವಾ ಅಂತ. ಸೊ ಬನ್ನಿ ಇವತ್ತು ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರೋಣ. ನಾನು ಅರ್ಧ ದಾರಿಗೆ ಅಷ್ಟೇ ಹೋಗ್ತೀನಿ, ಅಲ್ಲಿಂದ ಬಂದು ಅವಳು ಪಿಕ್ ಮಾಡ್ತಾಳೆ. ಸೊ ಹೋಗೋಣ ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ನನ್ನ ಫ್ರೆಂಡ್ ಕಳಿಸಿದ ಲೊಕೇಶನ್ನಲ್ಲಿ ಆಲ್ರೆಡಿ ರೀಚ್ ಆಗಿದ್ದೀನಿ. ಸೊ ಇಲ್ಲೇ ಸ್ಟಾಪ್ ನನ್ನ ಗಾಡಿ.
ಯಾಕಂದರೆ ನಾನು ಮುಂದೆ ತೊಗೊಂಡು ಹೋಗೋದಿಲ್ಲ, ಅವಳೇ ಬರ್ತಾಳೆ. ಯಾಕಂದರೆ ಇಲ್ಲಿಂದ ಫುಲ್ ಮೇನ್ ರೋಡ್ ಇದೆ, ಫುಲ್ಲು ಟ್ರಾಫಿಕ್ ಇರುತ್ತೆ. ಸೊ ಹಾಗಾಗಿ ನಾನು ಹೋಗೋದಿಲ್ಲ, ಅವಳೇ ನನ್ನ ಪಿಕ್ ಮಾಡೋದಕ್ಕೆ ಬರ್ತಿದ್ದಾಳೆ. ಈಗ ನನ್ನ ಗಾಡಿನ ಎಲ್ಲಿ ಹಾಕಿ ಹೋಗೋದು ಅನ್ನೋದೇ ದೊಡ್ಡ ಪ್ರಶ್ನೆ ಫ್ರೆಂಡ್ಸ್. ಈಗ ನೋಡಬೇಕು ಎಲ್ಲಿ ಜಾಗ ಇದೆ ಅಂತ. ಮುಂದೆ ಅವಳು ಬಂದು ಹೇಳ್ತೀನಿ ಅಂತ ಅಂದಿದ್ದಾಳೆ. ಸೊ ನನ್ನ ಫ್ರೆಂಡ್ ಬಂದಮೇಲೆ ಹೊರಡೋದು ಫ್ರೆಂಡ್ಸ್. ತುಂಬ ಕ್ಲೋಸ್ ಫ್ರೆಂಡು. ಅವ್ಳ ಮಗುವಾಗಿ 4 ತಿಂಗಳಾಗಿದ್ದು ಫ್ರೆಂಡ್ಸ್. ಟೈಮೇ ಬರಲಿಲ್ಲ ನನಗೆ ಹೋಗೋದಕ್ಕೆ. ಫೈನಲಿ ಇವತ್ತು ಟೈಮ್ ಬಂದಿದೆ ಹೋಗೋದಕ್ಕೆ. ಸೊ ಬನ್ನಿ ಹೋಗೋಣ. ಇನ್ನೂ ಬಂದಿಲ್ಲ ಅವಳು, ಇನ್ನೊಂದು 2 ನಿಮಿಷ ಆಗುತ್ತೆ ಅಂತ ಅಂದಿದ್ದಾಳೆ. ಸೊ ಬರ್ಬೋದು, ವೆಯ್ಟ್ ಮಾಡೋಣ 2 ನಿಮಿಷ. ಎಳ್ನೀರು ಇಟ್ಟಿದ್ದಾರೆ ಫ್ರೆಂಡ್ಸಲ್ಲಿ, ಬಟ್ ಈ ಚಳಿಯಲ್ಲಿ ಎಳ್ನೀರು ಕುಡಿಯೋಕ್ಕಾಗಲ್ಲ. ಚೆನ್ನಾಗಿದೆ, ಅಂಗಡಿಗಳೆಲ್ಲ ಇಲ್ಲೇ ಇದೆ ಫ್ರೆಂಡ್ಸ್, ಜಾಗ ಇಲ್ಲೇ ಇದೆ. ನಿಮಗೆ ಪಾರ್ಕ್ ಮಾಡೋಂಗಿದ್ರೆ ಮಾಡ್ಬೋದು ಅನಿಸುತ್ತೆ. ಸೊ ಬರಲಿ, ಅವಳು ಬಂದಮೇಲೆ ನೋಡೋಣ. ಆಗಲಿಂದ ವೆಯ್ಟ್ ಮಾಡ್ತಾನೇ ಇದ್ದೀನಿ ಫ್ರೆಂಡ್, ಇನ್ನೂ ಬಂದೇ ಇಲ್ಲ. ಸೊ ಫ್ರೆಂಡ್ಸ್, ನನ್ನ ಹತ್ರನೇ ಗಾಡಿ ಇದೆ, ನಾನೇ ಹೋಗ್ಬೋದಿತ್ತು. ಬಟ್ ಏನಂದರೆ ಆ ರೋಡಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ, ಬಟ್ ಮೇನ್ ರೋಡ್ ಕೂಡ. ಸೊ ಹಾಗಾಗಿ ನನ್ನ ಫ್ರೆಂಡ್ ಹೇಗೆ ಅಂದರೆ, ನನ್ನ ಹಸ್ಬೆಂಡ್ ನನ್ನ ಹೇಗೆ ಕೇರ್ ಮಾಡ್ತಾರೋ ನನ್ನ ಫ್ರೆಂಡು ಕೂಡ ನನ್ನ ಹಾಗೆ ಕೇರ್ ಮಾಡೋದು, ಇವಾಗಿಂದ ಅಲ್ಲ. ಸೊ ನಾವಿಬ್ಬರು ಸ್ಕೂಲಲ್ಲಿ ಇರಬೇಕಾದ್ರಿಂದ ನಾನು ಏನಂದ್ರೆ ಅವಳು ಮನೆಗೆ ಹೋಗ್ತಾಯಿದ್ದೀನಿ ಅಂದರೆ ಅವರೇ ಬಂದು ನನ್ನ ಅರ್ಧ ದಾರಿಗೆ ಪಿಕ್ ಮಾಡ್ತಾಳೆ. ಸೊ ಆವಾಗಿಂದ ಸ್ವಲ್ಪ ಕೇರ್ ಜಾಸ್ತಿ ಮಾಡ್ತಾಳೆ. ಸೊ ಹಾಗೆ ಇವತ್ತು ಕೂಡ ಬಂದು ನಾನು ಒಂದು ಸ್ವಲ್ಪ ಪಿಕ್ ಮಾಡಿದ್ಲು. ಹಾಗೆ ಅಲ್ಲಿ ಸಂತೆ ಕೂಡ ನಡೀತಿತ್ತು, ಹಾಗಾಗಿ ಟ್ರಾಫಿಕ್ ಜಾಸ್ತಿ ಇತ್ತು ಫ್ರೆಂಡ್ಸ್. ಆಮೇಲೆ ಫೈನಲಿ ಅವ್ರ ಏರಿಯಾ ಹತ್ರ ಹೋದ್ವಿ. ಸೊ ಮಳೆ ಬರೋಂಗಿತ್ತು, ಆದಷ್ಟು ಬೇಗ ಮಾತಾಡ್ಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಪಾಪು ಹತ್ರ ಹೋಗಿದ ತಕ್ಷಣ ಟೈಮ್ ಹೆಂಗೋಯ್ತು ಗೊತ್ತೇ ಆಗಲಿಲ್ಲ. ಇನ್ನೊಂದ್ಸತಿ ಯಾವಾಗಾದರೂ ಬಿಡು ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಸೊ ನಾನು ಹೋಗಿದ ತಕ್ಷಣ ಪಾಪು ಮಲಗಿತ್ತು ಫ್ರೆಂಡ್ಸ್. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ನಾನು ನನ್ನ ಫ್ರೆಂಡ್ ಇಬ್ಬರು ಒಂದು ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಂಡು ಮಾತಾಡ್ಕೊಂಡಿದ್ವಿ. ಸೊ ಫ್ರೆಂಡ್ಸ್, ಇಷ್ಟೊತ್ತಿಗೆ ಸೊಳ್ಳೆಗಳು ಸ್ಟಾರ್ಟ್ ಆಗೋಗಿದೆ. ಪಾಪ ಇಲ್ಲಿ ಕೆಲಸ ಮಾಡ್ತಿರೋರು ಬೆಂಕಿ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮಳೆಗಾಲ ಅಲ್ವಾ ಫ್ರೆಂಡ್ಸ್, ಸೌದೆಗಳೆಲ್ಲ ನೆಂದೋಗಿದೆ, ಬೆಂಕಿ ಹತ್ತುತ್ತಾನೆ ಇಲ್ಲ. ತುಂಬ ಒಂದು 1/2 ಅವರಿಂದ ಟ್ರೈ ಮಾಡಿದ್ರು ಬೆಂಕಿ ಹಚ್ಚೋದಕ್ಕೆ. ಸೊ ಫ್ರೆಂಡ್ಸ್, ನನ್ನ ಫ್ರೆಂಡ್ ಮನೆ ಇದೆ. ಬನ್ನಿ ನಿಮಗೆ ನನ್ನ ಫ್ರೆಂಡ್ ಮನೆ ತೋರಿಸ್ತೀನಿ. ಮನೆ ತೋರಿಸೋಣ ಅಂತ ಹೋಗ್ತಾಯಿದ್ದೆ ನಾನು ಇವಾಗ. ಆಮೇಲೆ ನುಗ್ಗೆ ಸೊಪ್ಪು ಇಟ್ಕೊಂಡ್ಬೇಡ ನಡಿ. ಸೊ ಫ್ರೆಂಡ್ಸ್, ಹಾಗೆ ಅಲ್ಲಿ ನುಗ್ಗೆ ಸೊಪ್ಪು ಮರ ಇತ್ತು ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೆ ನುಗ್ಗೆ ಸೊಪ್ಪಿನ ಉಪ್ಸಾರು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ತಗೊಳ್ತಾ ಇದ್ದೀನಿ. ಆದರೆ ಇವತ್ತು ಸಂಜೆ ಮಾಡ್ತೀನಿ, ಇಲ್ಲ ನಾಳೆ ಬೆಳಗ್ಗೆ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಅವ್ರಿಗೆ ತುಂಬ ಇಷ್ಟ ಅವ್ರಿಗೆ. ಸೊ ಬನ್ನಿ ಹೋಗೋಣ ಫ್ರೆಂಡ್ಸ್. ಫೈನಲಿ ನುಗ್ಗೆ ಸೊಪ್ಪು ಕಿತ್ಕೊಂಡೆ. ನನ್ನ ಫ್ರೆಂಡ್ ಮನೆ ತೋರಿಸ್ತೀನಿ ಬನ್ನಿ ನಿಮಗೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 4:15 ಆಗಿದೆ. ಹಿಂಗೇನು ಹೊರಡಬೇಕು, ನನಗಂತೂ ಹೊರಡೋಕ್ಕೆ ಇಷ್ಟ ಇಲ್ಲ ಪಾಪನ ಬಿಟ್ಟು. ಸೊ ಬಂದಾಗಿಂದ ಆಟ ಆಡ್ತಾಯಿದ್ದೀನಿ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಬಿಕ್ಕಳಿಕೆ ಬರ್ತಾಯಿದೆ ಫ್ರೆಂಡ್ಸ್ ಮಗುಗೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಹೊಗೆ ಬೇರೆ ಹಾಕಿದ್ದಾರೆ ಈಚೆ, ಹೊರಗಡೆ ಬರಬಾರ್ದು, ಒಳಗಡೆ ಹೋಗಬೇಕು. ಸೊ ಈಗ ಟೈಮ್ ಆಗಿದೆ ಫ್ರೆಂಡ್ಸ್, ಇನ್ನೇನು 4:15 ಆಗಿದೆ. ಮಳೆ ಬರೋ ಥರ ಇದೆ. ಸೊ ಮಳೆ ಬಂದರೆ ನನ್ನ ಫ್ರೆಂಡು ಬರೋದಕ್ಕೆ ಆಗೋದಿಲ್ಲ ನಾನು ಬಿಡೋದಕ್ಕೆ. ಸೊ ಅಷ್ಟರಲ್ಲಿ ಬೇಗ ಹೊರಡ್ರೆ ಟೈಮ್ ಆಯಿತು. ಆಲ್ರೆಡಿ ನಮ್ಮ ಮನೆಯವ್ರ ಮನೆಗೆ ಹೋಗಿದ್ದಾರಂತೆ. ಸೊ ಕಂದಮ್ಮ ಬಾಯ್. ಫ್ರೆಂಡ್, ನನ್ನ ಫ್ರೆಂಡು ಬೇಡ ಅಂದ್ರೂ ಡಿಕ್ಕಿಯಲ್ಲೆಲ್ಲ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತುಂಬಿಸ್ತಾ ಇದ್ರು. ಆಮೇಲೆ ಮಳೆ ಬೇರೆ ಬರೋ ಹಂಗಿತ್ತು. ಸೊ ಪಕ್ಕದಲ್ಲಿ ಜ್ಯೂಸ್ ಅಂಗಡಿ ಇತ್ತು ಅಂದ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂತ ಅಲ್ಲಿ ಕರ್ಕೊಂಡೋಗಿ ಆರ್ಡರ್ ಎಲ್ಲ ಮಾಡ್ತಿದ್ರು. ಸೊ ಹತ್ತಿರ ನಮ್ಮಿಬ್ಬರದು ಬಂದುಬಿಟ್ಟು 11-12 ವರ್ಷದ ಫ್ರೆಂಡ್ಶಿಪ್ಪು ಫ್ರೆಂಡ್ಸ್. ಸೊ ನಮ್ಮ ಸ್ಕೂಲ್ ಫ್ರೆಂಡ್ಸಲ್ಲಿ ಯಾರೂ ನನ್ನ ಜೊತೆ ಟಚಲ್ಲಿಲ್ಲ. ಸೊ ಇವರೊಬ್ಬರೇ ಇರೋದು. ಅದು ಬಿಟ್ಟರೆ ನನ್ನ ಫ್ರೆಂಡ್ ಇನ್ನೊಬ್ಬರು ಸ್ಕೂಲಲ್ಲೇ ಗೊತ್ತು, ಬಟ್ ಅವ್ರ ಕ್ಲಾಸ್ಮೇಟ್ ಅಲ್ಲ, ಅವರು ಟಚ್ಚಲ್ಲಿದ್ದಾರೆ. ಸೊ ಇವರಿಬ್ಬರೇ ನನಗೆ ಟಚ್ಚಲ್ಲಿರೋದು. ನಾವಿಬ್ಬರು ಹೆಂಗೆ ಅಂದರೆ ಫ್ರೆಂಡ್ಸ್, ತುಂಬ ಮುಂಚೆ ಮದುವೆಗೂ ಮುಂಚೆ ದಿನಕ್ಕೆ ಏನಿಲ್ಲ ಅಂದರೂ 1 ಅವರ್ ಇಲ್ಲ 2 ಅವರ್ ಕಂಟಿನ್ಯೂಸ್ ಆಗಿ ಮಾತಾಡ್ತೀವಿ. ಮದುವೆ ಆದಮೇಲೆ ಅಂತೂ ನಾನು ಮಾತು ಸ್ವಲ್ಪ ಕಡಿಮೆ ಮಾಡಿಬಿಟ್ಟೆ. ಸೊ ಮದುವೆ ಆದಮೇಲೆ ಎಲ್ಲರೂ ಇರುತ್ತಲ್ಲ, ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್ನ ಅವಾಯ್ಡ್ ಮಾಡಿಬಿಡ್ತೀವಿ. ಸೊ ಅದಕ್ಕೋಸ್ಕರ ಪಾಪ ಮೇಡಮ್ ಅವ್ರಿಗೆ ಸ್ವಲ್ಪ ಕೋಪ ಬಂದುಬಿಟ್ಟು, ಆವಾಗ ನೀನು ನನಗೆ ಟೈಮ್ ಕೊಡೋಲ್ಲ, ಮಾತಾಡೋಲ್ಲ, ಮುಂಚೆ ಮಾತಾಡ್ತಿದ್ದೆ ಅಂತೆಲ್ಲ ಆವಾಗ ದೊಡ್ಡ ಸೀನ್ ಮಾಡಿಕೊಂಡು ಅದತ್ರ 1 ವರ್ಷ ಏನೋ ಮಾತು ಬಿಟ್ಬಿಟ್ಟಿದ್ವಿ ಫ್ರೆಂಡ್ಸ್. ಮಾತು ಬಿಟ್ಟಿದ್ವಿ. ಆಮೇಲೆ ಈಗ ಹೋಗಿದ್ನಲ್ಲ ಪಾಪು, ಅದು ಯಾವಾಗ ಕನ್ಫರ್ಮ್ ಆಯಿತು ಆವಾಗ ನನಗೆ ಫೋನ್ ಮಾಡಿ ಹೇಳಿದ್ರು ಸೊ ಈ ಥರ ಅಂತ. ಸೊ ಮತ್ತು ಆ ಪಾಪುಯಿಂದ ನಾವಿಬ್ಬರು ಒಂದಾದ್ವಿ 1 ವರ್ಷ ಬಿಟ್ಟು. ಆಮೇಲೆ ಪಕ್ಕದಲ್ಲಿ ಬೇರೆ ನಾಟಿ ಸ್ಟೈಲ್ ಹೋಟ್ಲಿತ್ತು ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ನಾಟಿ ಸ್ಟೈಲ್ ಅಂದರೆ.
ನೆಕ್ಸ್ಟ್ ಯಾವಾಗಾದ್ರು ಬರೋಣ, ಇವಾಗ ಶ್ರಾವಣ ತಿನ್ನಬಾರ್ದು ಅಂದ್ಕೊಂಡು ಆಮೇಲೆ ಜ್ಯೂಸ್ ಬಂತು, ಜ್ಯೂಸ್ ಕೂಡ ಕುಡ್ಕೊಂಡೆ. ಸೊ ಇದೇನೋ ಡಿಫ್ರೆಂಟಾಗಿದೆ ಮಿಲ್ಕ್ ಶೇಕು, ಟೇಸ್ಟು ಅಷ್ಟಿರಲಿಲ್ಲ, ಕೋಲ್ಡಾಗಿರಲಿಲ್ಲ, ಮತ್ತು ಸ್ವೀಟು ಸ್ವಲ್ಪ ಕಡಿಮೆ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಕುಡ್ಕೊಂಡೆ. ಮತ್ತು ನನ್ನ ಫ್ರೆಂಡು ಬೇಡ ಅಂದ್ರೂ ಐಸ್ ಕ್ರೀಮೆಲ್ಲ ಇಸ್ಕೊಟ್ರು. ಪಾಪ ಫ್ರೂಟ್ಸು, ಐಸ್ ಕ್ರೀಮು, ಜ್ಯೂಸು ಎಲ್ಲ ಅವರೇ ಪೇ ಮಾಡಿದ್ದು, ನಾನು ಯಾವುದಕ್ಕೂ ಪೇ ಮಾಡಿಲ್ಲ. ಸೊ ಪಾಪುಗೇನೋ ಡ್ರೆಸ್ ತೊಗೊಂಡು ಹೋಗೋಕ್ಕಾಗಿಲ್ಲ ಫ್ರೆಂಡ್ಸ್. ಏನಾದರೂ ತೊಗೊಂಡು ಹೋಗಬೇಕು, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಆದರೆ ಏನಾದರೂ ತೊಗೊಂಡು ಹೋಗೋಣ. ಸೊ ಫ್ರೆಂಡ್ಸ್, ಈಗ ನನ್ನ ಫ್ರೆಂಡ್ ಬಂದು ನನಗೆ ಜ್ಯೂಸ್ ಕೊಟ್ಟು ಈಗ ಅವ್ಳು ಹೊರಡ್ತಾ ಇದ್ದಾಳೆ, ನಾನು ಗಾಡಿ ಓಡಿಸ್ತಾ ಇದ್ದೀನಿ. ಸೊ ನಾನು ಈಗ ಹೊರಡಬೇಕು. ಬಾಯ್ ಬಾಯ್. ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್. ಯಾಕಂದರೆ ನನ್ನ ಹಸ್ಬೆಂಡ್ ನನ್ನ ಹೆಂಗೆ ಕೇರ್ ಮಾಡ್ತಾರೋ ಇವಳು ನನ್ನ ಅಷ್ಟೇ ಕೇರ್ ಮಾಡ್ತಾಳೆ. ಸೊ ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಸಿಕ್ಕಾಗ ಡೀಟೇಲಾಗಿ ನಿಮಗೆಲ್ಲ ಹೇಳ್ತೀನಿ ಕತೆ. ನಾನು ಅವಳು ಆಲ್ಮೋಸ್ಟ್ 11 ಇಯರ್ಸಿಂದ ಫ್ರೆಂಡ್ಸು. ಹೊರಟು ಬನ್ನಿ, ಈಗ ನಾವು ಹೊರಡೋಣ. ಮಳೆ ನಿಂತಿದೆ ಸ್ವಲ್ಪ. ಸೊ ಈಗ ಗಾಡಿ ಒರೆಸ್ಕೊಂಡು ಹೊರಡೋಣ. ಫ್ರೆಂಡ್ಸ್, ನೋಡಿದ್ರಲ್ಲ, ಈಗ ತಾನೇ ನನ್ನ ಫ್ರೆಂಡ್ ಮನೆಯಿಂದ ಬಂದೆ ಮನೆಗೆ. ಸೊ ಅವರು ತಾಂಬೂಲದ ಜೊತೆ ಸ್ವಲ್ಪ ಐಟಮ್ಸ್ ಕಳಿಸ್ತಾರೆ. ಸೊ ಯಾವಾಗಲೂ ಅಷ್ಟೇ, ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಹೇಳಿದ್ನಲ್ಲ, ತಾಂಬೂಲ ಕೊಡಬೇಕಂದ್ರೆ, ಅಂದರೆ ಯಾರಾದರೂ ಕೊಡಬೇಕಾದ್ರೆ ಅದರಲ್ಲಿ ದಕ್ಷಿಣೆ ಇಟ್ಟು ಕೊಡಬೇಕು. ಸೊ ಅವರು ಇವತ್ತು ಸೇಮ್ ನನಗೆ ಕೊಟ್ಟರು. ಅದ್ರ ಜೊತೆ ಶ್ರಾವಣದಲ್ಲಿ ಯಾರಾದರೂ ಅವ್ರ ಮನೆಗೆ ಹೋದರೆ ಮುತ್ತೈದಿರು, ಸೊ ನವಧಾನ್ಯಗಳನ್ನ ಕಟ್ಟಿ ಕಳಿಸ್ತಾರಂತೆ. ಸೊ ನನಗೂ ಸ್ವಲ್ಪ ಕಟ್ ಕಳಿಸಿದ್ದಾರೆ. ಸೊ ಬನ್ನಿ ಏನೇನು ಕೊಟ್ಟಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನನಗಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್, ಹೋಗಿ ಪಾಪು ಜೊತೆ ಆಟ ಆಡ್ಕೊಂಡು ಬಂದಿದ್ದು. ಸೊ ನಾನು ಯಾವ ಪಾಪು ಜೊತೆನೂ ಇಷ್ಟೊಂದು ಆಟ ಆಡಿರಲಿಲ್ಲ, ಅಂದರೆ ಎಳೆ ಮಕ್ಕಳ ಜೊತೆ. ನಾನು ನಮ್ಮ ಅಕ್ಕ ಮಕ್ಕಳು ಮನೆಗೆ ಬಂದಾಗೂ ಅವ್ರ ಜೊತೆನೂ ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ದೀನಿ. ಸೊ ಚಿಕ್ಕ ಮಗು, ಇನ್ನೂ 4 ತಿಂಗಳು ಅದಕ್ಕೆ, ಈಗ 4 ತಿಂಗಳು ಸ್ಟಾರ್ಟ್ ಆಗ್ತಿದೆ. ಈ ಚಿಕ್ಕ ಮಗು ಹತ್ರ ಯಾವತ್ತೂ ನಾನು ಅಷ್ಟೇ ಆಟ ಆಡಿರಲಿಲ್ಲ. ಸೊ ಇವತ್ತಂತೂ ನನಗೆ ತುಂಬ ಖುಷಿಯಾಗಿತ್ತು. ಸೊ ನೀವು ನೋಡ್ತೀರ, ಲಾಸ್ಟ್ 2-3 ದಿನದಿಂದ ನನಗೆ ಫುಲ್ ತಲೆ ಕೆಟ್ಟೋಗಿತ್ತು, ಯಾವ ವಿಷಯಕ್ಕೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಇವತ್ತು ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಿದೆ ಫ್ರೆಂಡ್ಸ್, ನನಗೆ ಅದೇ ಖುಷಿ ಆಯಿತು. ಸೊ ಬನ್ನಿ ಈಗ ಅವರು ಏನೇನು ಕೊಟ್ಟಿದ್ದಾರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಆಮೇಲೆ ಇಲ್ಲಿ ನುಗ್ಗೆ ಸೊಪ್ಪು ಕೂಡ ಅಲ್ಲಿಂದನೇ ತೊಗೊಂಬಂದೆ. ಸೊ ಅವ್ರ ಮನೆ ಹತ್ರನೇ ಗಿಡ ಇತ್ತು ಅಂತ ಇದು ಕವರಲ್ಲಿ ಕಟ್ಕೊಂಡು ಬಂದಿದ್ದಕ್ಕೆ ಎಲ್ಲ ನೀರಾಗ್ಬಿಟ್ಟಿದೆ ಫ್ರೆಂಡ್ಸ್. ಈಗ ಇದನ್ನು ಆರಿಕ್ಕಿಬೇಕು, ನೋಡೋಣ. ಆದರೆ ನಾಳೆ ಬೆಳಗ್ಗೆ ಮಾಡ್ತೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಮಾಡಿದ್ರೆ. ಸೊ ಫ್ರೆಂಡ್ಸ್, ಬಾಡಿ ಯಾಕೋ ಸ್ವಲ್ಪ ಹೀಟ್ ಆದಂಗಿತ್ತು. ಸೊ ಅದಕ್ಕೆ ಮನೆಯಲ್ಲೇ ಹೋಮ್ ರೆಮಿಡಿ ಅಂದರೆ ಮಜ್ಜಿಗೆನೇ ಫ್ರೆಂಡ್ಸ್. ಮಜ್ಜಿಗೆ ಮಾಡ್ಕೊಂಡು ಕುಡ್ದು ಒಂದು 5 ನಿಮಿಷಕ್ಕೆಲ್ಲ ಹೀಟಾಗಿರೋ ಬಾಡಿ ಕೋಲ್ಡ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಮಜ್ಜಿಗೆನೇ ಕುಡಿತೀನಿ. ಆಮೇಲೆ ಏನಾದರೂ ಪಲ್ಯ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಯಾಕಂದರೆ ಬೆಳಗ್ಗೆ ಬೇಳೆ ಸಾರು ಮಾಡಿದ್ನಲ್ಲ ಬಾಕ್ಸ್ಗೆ ಅಂತ ನಮ್ಮ ಮನೆಯವ್ರು ತೊಗೊಂಡು ಹೋಗಿಲ್ಲ ಅದನ್ನು. ಸೊ ಅದೇ ಸಾಂಬಾರಾಗುತ್ತೆ ಅಂದ್ಬಿಟ್ಟು ಗೋರಿಕಾಯಿ ಪಲ್ಯ ಮಾಡ್ಕೊಳ್ತಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕಡಲೆಬೇಳೆ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಗೋರಿಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು 1-2 ವಿಸಿಲ್ ಕೂಗಿಸ್ಕೊಳ್ಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೇಯಿಸ್ಕೊಂಡಿದ್ನಲ್ಲ ಗೋರಿಕಾಯಿನ ಅದನ್ನು ಹಾಕ್ಕೊಳ್ತಿದ್ದೀನಿ. ಸೊ ಗೋರಿಕಾಯಿ ಪಲ್ಯ ಆಗಿರಲಿ ಮತ್ತು ಚಪ್ಪರದ ಅವರೆಕಾಯಿ ಪಲ್ಯ ಆಗಿರಲಿ ನಾನು ನನ್ನ ಚಾನಲಲ್ಲಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ, ಶೇಂಗಾ ಹಾಕಿ ಮಾಡ್ಕೊಳ್ಳೋದು. ಆಮೇಲೆ ಪಕ್ಕದಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋ ಶೇಂಗಾ, ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಪೌಡ್ರು, ಧನೆ ಪೌಡ್ರು, ಗರಂ ಮಸಾಲ, ಅರಿಶಿಣದ ಪುಡಿ ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೆ. ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಮಸಾಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೆಂದಮೇಲಂತೂ ನೋಡಿ, ಈಗ ನಿಮಗೆ ಮಸಾಲ ಅಷ್ಟು ಕಾಣಿಸ್ತಿಲ್ಲ, ಒಂದು 2 ನಿಮಿಷ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು. ಅವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಲಾಸ್ಟಲ್ಲಿ ಫೈನಲ್ ಟಚ್ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನನಗೆ ಯಾವುದೇ ಪಲ್ಯಗಳಲ್ಲಾಗಲಿ ಸಾಂಬಾರಲ್ಲಾಗಲಿ ಕೊತ್ತಂಬರಿ ಹಾಕ್ಕೊಂಡ್ರೆ ತುಂಬ ಇಷ್ಟ. ಬಟ್ ನಮ್ಮ ಮನೆಯವ್ರು ಕೊತ್ತಂಬರಿ ತಿನ್ನೋದಿಲ್ಲ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಕಡಿಮೆನೇ ಬಳಸ್ತೀನಿ ಕೊತ್ತಂಬರಿ, ಕರಿಬೇವು, ಪುದೀನ ಇದೆಲ್ಲ. ಸೊ ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ಅದು ಏನು ಅಡುಗೆಯಲ್ಲಿ ಹಾಕಿದ್ರೆ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಕೊತ್ತಂಬರಿ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ. ಸೊ ಪಲ್ಯ ಕೂಡ ರೆಡಿ ಆಯಿತು. ನಮ್ಮ ಮನೆಯವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅವ್ರು ಬಂದಮೇಲೆ ಅದೇ ಅನ್ನ ಸಾಂಬಾರು ಪಲ್ಯ ತಿನ್ಕೊಳ್ಳೋದು. ಅದ್ರ ಜೊತೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹೆಂಗೆ ವೆಯ್ಟ್ ಮಾಡ್ತಾ ಇದ್ದಾನೆ ಬಿಸ್ಕೆಟ್ಗೋಸ್ಕರ. ಹಿಂಗೇ ಇರ್ತಾನೆ, ಎಷ್ಟೊತ್ತಾದರೂ ಹಿಂಗೆ ನಿಂತ್ಕೊಂಡೇ ಇರೋದೆ ನೋಡಿ. ಹಸ್ವ ಹೋಗಿದೆ ಅಲ್ವಾ ಮೆಕ್ಸಿ? ನಮ್ಮ ಮನೆಯವ್ರಿಗೆ ಹೋಗಿದ್ದಾರೆ ಹಾಕೋದಕ್ಕೆ. ಇರಮ್ಮ ಹಾಕ್ತಾರೆ ಬಿಸ್ಕೆಟ್ ತಿನ್ನುವಂತೆ. ಅನ್ನ ತಿನ್ನಂದ್ರೆ ತಿನ್ಬೇಡ, ಬರೀ ಬಿಸ್ಕೆಟೇ. ಅನ್ನ ತಿನ್ನೋದು ರೂಢಿ ಮಾಡ್ಕೊಬೇಕಪ್ಪ.
ರೀ ಅಲ್ಲಿ ಕೆಳಗಡೆ ಹಾಕ್ಬಿಟ್ಟು ಬಾ. ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ ತಾನೇ ಊಟ ಕೂಡ ಆಯಿತು. ಸೊ ಅದು ಸ್ಯಾಲ್ರಿ ಬಗ್ಗೆ ಹೇಳ್ತಿದ್ನಲ್ಲ ಫ್ರೆಂಡ್ಸ್, 40 ದಿನ ಕೆಲಸ ಮಾಡಿದ್ದಕ್ಕೆ ಜಸ್ಟ್ 7,000 ರೂಪಾಯಿ ಸ್ಯಾಲ್ರಿ ಬಂದಿದೆ ನನಗೆ. 7,000 ರೂಪಾಯಿ ಅಂದರೆ 15 ದಿನದ್ದು, ಬರೀ 15 ದಿನದ್ದು ಹಾಕಿದ್ದಾರೆ, ಇನ್ನು 25 ದಿನದ್ದು ಹಾಕಿಲ್ಲ. ಸೊ ಇಲ್ಲಿ ಫ್ರೆಂಡ್ಸ್ ಅವರೇ ತಿನ್ಕೊಂಡು ಹೋಗ್ಲಿ, ಬಿಟ್ಬಿಡ್ತೀನಿ. ಸೊ ಇನ್ನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಫ್ರೆಂಡ್ಸ್. ತಲೆ ಕೆಡ್ಸ್ಕೊಂಡಷ್ಟು ನಮ್ಮ ತಲೆನೇ ಹಾಳಾಗುತ್ತೆ. ಸೊ ಹೇಳೋಷ್ಟು ಹೇಳಿದಾಯಿತು, ಕೇಳೋಷ್ಟು ಕೇಳಿದಾಯಿತು. ಅವ್ರಿಗೆ ಕರುಣೆ ಅನ್ನೋದು ಇದ್ದಿದ್ರೆ ಅವ್ರು ಆಗ್ತಾಯಿದ್ರು. ಸೊ ಬಿಡಿ ಹೋಗಲಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ ತಾನೇ ಊಟ ಕೂಡ ಮಾಡಿದ್ದಾಯಿತು. ಸೊ ತುಂಬ ಚೆನ್ನಾಗಿತ್ತು ಪಲ್ಯ, ಗೋರಿಕಾಯಿ ಪಲ್ಯ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.